ಬೆಳಗಾವಿಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಕಾರ್ಯಕರ್ತೆಯರು ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿದ್ರು. ಇದರಿಂದ ಸಿಡಿಮಿಡಿಗೊಂಡಂತಹ ಸಿಎಂ ಖಾಕಿ ಮೇಲೆಯೇ ಕೈ ಎತ್ತಿದ್ರು. ಸಿದ್ದರಾಮಯ್ಯ ಈ ವರ್ತನೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರತಿಭಟನೆಯ ಕಹಳೆ ಮೊಳಗ್ತಾ ಇದೆ. ಆಕ್ರೋಶ. ಸಿಎಂ ನಡೆಗೆ ಭುಗಿಲೆದ್ದ ಆಕ್ರೋಶ. ಖಾಕಿ ಮೇಲೆ ಕೈ ಎತ್ತಿದ ಸಿದ್ದರಾಮಯ್ಯ ವಿರುದ್ಧ ರೋಷಾವೇಶ. ಬ್ಯಾರಿಕೇಡ್ ತಳ್ಳಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ. ಪೊಲೀಸರ ಜೊತೆ ಎಬಿವಿಪಿ ಕಾರ್ಯಕರ್ತರು ವಾಗ್ವಾದ. ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರ ಹೈಡ್ರಾಮಾ. ಬೆಳಗಾವಿಯಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿದ್ರು. ಯುದ್ಧ ಬೇಡ ಎಂದಿದ್ದ ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಭಾಷಣದ ವೇಳೆ ಕಪ್ಪು ಪಟ್ಟೆ ಪ್ರದರ್ಶನ ಮಾಡಿದ್ರು. ಇದರಿಂದ ಸಿಡಿಮಿಡಿಗೊಂಡ ಸಿಎಂ ಎಎಸ್ಪಿ ನಾರಾಯಣ ಬರಮನಿ ಮೇಲೆ ಕೈ ಎತ್ತಿದ್ದರು. ಸಿದ್ದರಾಮಯ್ಯ ನಡೆ ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರೊಟೆಸ್ಟ್ ವೇಳೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದವೇ ನಡೆದು ಹೋಗಿದೆ. 20 ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ಪೊಲೀಸರನ್ನ ಅಮಾನತು ಮಾಡಿ ಆದೇಶ. ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಕಪ್ಪು ಬಟ್ಟೆ ಪ್ರದರ್ಶಿಸಿದ ಕಾರಣ ಸರ್ಕಾರಕ್ಕೆ ಭಾರಿ ಮುಜುಗರವಾಗಿದೆ. ಬಿಜೆಪಿ ಕಾರ್ಯಕರ್ತೆಯರು ಕಾರ್ಯಕ್ರಮಕ್ಕೆ ಬರುವ ಮಾಹಿತಿ ನೀಡುವಲ್ಲಿ ವಿಫಲ ಅಂತ ಪೇದೆ ಬಸವರಾಜ್ ನಾಕೋಡೆ, ಮಲ್ಲಪ್ಪ ಹಡಗಿನಾಳರನ್ನ ಅಮಾನತು ಮಾಡಿ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಆದೇಶ ಹೊರಡಿಸಿದ್ದಾರೆ. ಸಿಎಂ ಸಿದ್ದುಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬುದ್ಧಿವಾದ. ನಾನು ಅದನ್ನ ಸಮರ್ಥನೆ ಮಾಡಿಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ಅವರು ನಮ್ಮ ಹಿರಿಯ ಮುಖ್ಯಮಂತ್ರಿಗಳು, ಅವ್ರಿಗೆ ಗೊತ್ತು. ಯಾವತ್ತೂ ಕೂಡ ಆ ಕ್ಷಣದಲ್ಲಿ ಆ ರೀತಿ ಆಗಿರಬಹುದು ಮುಖ್ಯಮಂತ್ರಿಗಳಿಗೆ. ಸಿಎಂ ವರ್ತನೆಯನ್ನ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖಂಡಿಸಿದ್ದಾರೆ. ಇನ್ನಾದ್ರೂ ನಮ್ಮ ಸಿಎಂ ಸಾಹೇಬ್ರು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕು. ಅಧಿಕಾರಿಗಳು ಪೊಲೀಸರ ಮೇಲೆ ರೇಗೋದನ್ನ ನಿಲ್ಲಿಸಬೇಕು. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಕಾರ್ಯಕರ್ತೆಯರು ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿದ್ರು. ಇದರಿಂದ ಸಿಡಿಮಿಡಿಗೊಂಡಂತಹ ಸಿಎಂ ಖಾಕಿ ಮೇಲೆಯೇ ಕೈ ಎತ್ತಿದ್ರು. ಸಿದ್ದರಾಮಯ್ಯ ಈ ವರ್ತನೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರತಿಭಟನೆಯ ಕಹಳೆ ಮೊಳಗ್ತಾ ಇದೆ. ಆಕ್ರೋಶ. ಸಿಎಂ ನಡೆಗೆ ಭುಗಿಲೆದ್ದ ಆಕ್ರೋಶ. ಖಾಕಿ ಮೇಲೆ ಕೈ ಎತ್ತಿದ ಸಿದ್ದರಾಮಯ್ಯ ವಿರುದ್ಧ ರೋಷಾವೇಶ. ಬ್ಯಾರಿಕೇಡ್ ತಳ್ಳಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ. ಪೊಲೀಸರ ಜೊತೆ ಎಬಿವಿಪಿ ಕಾರ್ಯಕರ್ತರು ವಾಗ್ವಾದ. ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರ ಹೈಡ್ರಾಮಾ. ಬೆಳಗಾವಿಯಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿದ್ರು. ಯುದ್ಧ ಬೇಡ ಎಂದಿದ್ದ ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ರು.
ಸಿದ್ದರಾಮಯ್ಯ ಭಾಷಣದ ವೇಳೆ ಕಪ್ಪು ಪಟ್ಟೆ ಪ್ರದರ್ಶನ ಮಾಡಿದ್ರು. ಇದರಿಂದ ಸಿಡಿಮಿಡಿಗೊಂಡ ಸಿಎಂ ಎಎಸ್ಪಿ ನಾರಾಯಣ ಬರಮನಿ ಮೇಲೆ ಕೈ ಎತ್ತಿದ್ದರು. ಸಿದ್ದರಾಮಯ್ಯ ನಡೆ ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರೊಟೆಸ್ಟ್ ವೇಳೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದವೇ ನಡೆದು ಹೋಗಿದೆ. 20 ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ಪೊಲೀಸರನ್ನ ಅಮಾನತು ಮಾಡಿ ಆದೇಶ. ಸಿದ್ದರಾಮಯ್ಯ ಸಾಹೇಬರಿಗೆ ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಕಪ್ಪು ಬಟ್ಟೆ ಪ್ರದರ್ಶಿಸಿದ ಕಾರಣ ಸರ್ಕಾರಕ್ಕೆ ಭಾರಿ ಮುಜುಗರವಾಗಿದೆ. ಬಿಜೆಪಿ ಕಾರ್ಯಕರ್ತೆಯರು ಕಾರ್ಯಕ್ರಮಕ್ಕೆ ಬರುವ ಮಾಹಿತಿ ನೀಡುವಲ್ಲಿ ವಿಫಲ ಅಂತ ಪೇದೆ ಬಸವರಾಜ್ ನಾಕೋಡೆ, ಮಲ್ಲಪ್ಪ ಹಡಗಿನಾಳರನ್ನ ಅಮಾನತು ಮಾಡಿ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಆದೇಶ ಹೊರಡಿಸಿದ್ದಾರೆ. ಸಿಎಂ ಸಿದ್ದುಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬುದ್ಧಿವಾದ. ನಾನು ಅದನ್ನ ಸಮರ್ಥನೆ ಮಾಡಿಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ಅವರು ನಮ್ಮ ಹಿರಿಯ ಮುಖ್ಯಮಂತ್ರಿಗಳು, ಅವ್ರಿಗೆ ಗೊತ್ತು. ಯಾವತ್ತೂ ಕೂಡ ಆ ಕ್ಷಣದಲ್ಲಿ ಆ ರೀತಿ ಆಗಿರಬಹುದು ಮುಖ್ಯಮಂತ್ರಿಗಳಿಗೆ. ಸಿಎಂ ವರ್ತನೆಯನ್ನ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖಂಡಿಸಿದ್ದಾರೆ. ಇನ್ನಾದ್ರೂ ನಮ್ಮ ಸಿಎಂ ಸಾಹೇಬ್ರು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕು. ಅಧಿಕಾರಿಗಳು ಪೊಲೀಸರ ಮೇಲೆ ರೇಗೋದನ್ನ ನಿಲ್ಲಿಸಬೇಕು. ಏನ್ ಮಾಡ್ತಾ ಇದ್ದೀರಿ ನೀವು? ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಕಾರ್ಯಕರ್ತೆಯರು ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿದ್ರು. ಇದರಿಂದ ಸಿಡಿಮಿಡಿಗೊಂಡಂತಹ ಸಿಎಂ ಖಾಕಿ ಮೇಲೆಯೇ ಕೈ ಎತ್ತಿದ್ರು. ಸಿದ್ದರಾಮಯ್ಯ ಈ ವರ್ತನೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರತಿಭಟನೆಯ ಕಹಳೆ ಮೊಳಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ ನೀವು? ಆಕ್ರೋಶ. ಸಿಎಂ ನಡೆಗೆ ಭುಗಿಲೆದ್ದ ಆಕ್ರೋಶ. ಖಾಕಿ ಮೇಲೆ ಕೈ ಎತ್ತಿದ ಸಿದ್ದರಾಮಯ್ಯ ವಿರುದ್ಧ ರೋಷಾವೇಶ. ಬ್ಯಾರಿಕೇಡ್ ತಳ್ಳಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ. ಪೊಲೀಸರ ಜೊತೆ ಎಬಿವಿಪಿ ಕಾರ್ಯಕರ್ತರು ವಾಗ್ವಾದ. ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರ ಹೈಡ್ರಾಮಾ. ಬೆಳಗಾವಿಯಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿದ್ರು. ಯುದ್ಧ ಬೇಡ ಎಂದಿದ್ದ ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಭಾಷಣದ ವೇಳೆ ಕಪ್ಪು ಪಟ್ಟೆ ಪ್ರದರ್ಶನ ಮಾಡಿದ್ರು.